ಅಪ್ಪ ಕಾರ್ಕೋಟಕ. ಅಯ್ಯೋ ದೇವ್ರೆ, ಹೇಗಿದ್ದ ಚಕ್ರವರ್ತಿ ಹೇಗಾಗಿಬಿಟ್ಟೆ. ಲೋಕ ಮೂಲರು ನನ್ನಂತ ರೂಪ ಅಂತ ಇಲ್ಲ ಇರೋದ ತ್ಯಾಜ್ಯನು ಪಡುತ್ತ ಚಕ್ರವರ್ತಿ. ಒಬ್ಬ ನೀನು ಕಚ್ಚಿದ ದಶೆಯಿಂದಲಾಗಿ ನನ್ನ ರೂಪವೇ ವಿರೂಪವಾಗಿ ಹೋಗಿಲ್ಲ. ಕಚ್ಚು ಕಾರ್ಕೋಟಕ, ಇನ್ನೊಮ್ಮೆ ಕಚ್ಚು, ಮತ್ತೊಮ್ಮೆ ಕಚ್ಚು. ನನ್ನಂತವರಿಗೆ ನೀನು ಕಚ್ಚದೆ ಮತ್ತಿನ್ಯಾರು ಕಚ್ಚಬೇಕು ಹೇಳು? ನಾನಂತ ಪಾಪ ಕೃತ್ಯವನ್ನು ಮಾಡಿದೆ. ನನ್ನ ಕೈ ಹಿಡಿದ ಬಡದಿ ನಮೆತ್ತಿ ನಾನೇ ಸರ್ವೋತ್ತಮವಾಗಿ ತಿಳ್ಕೊಂಡು ನನ್ನ ಕೈ ಹಿಡಿಕೊಂಡು ಬಂದು ಅಂತ ಪತಿವ್ರತ ಶಿರೋಮಣಿಯನ್ನು ಕಾಡಿನಲ್ಲಿ ಬಿಟ್ಟು ಬಂದೆ. ಇದು ನಾನು ಮಾಡಿದ ತಪ್ಪ. ನನಗೆ ಹುಟ್ಟಿದ ಮಕ್ಕಳನ್ನು ತಪ್ಪಲೆನ್ನಾಗಿ ಮಾಡಿಬಿಟ್ಟೆ. ಕಚ್ಚು ಕಾಲ್ಕೊಟ್ಟ ಕಚ್ಚು. ಅಬ್ಬ, ಬಿದ್ರೆ ಹಿಂದಿನ ಬಟ್ಟೆಯಲ್ಲಿ ಸುಟ್ಟು ಹೋಗುವಂತ ನೀನು ಕೂಗಿ ಕರೆದೆ ನಳ ಚಕ್ರವರ್ತಿ ಬದುಕಿತು ಹಾಗೆ. ಪ್ರಾಣಿದೇವುಳ್ಳಂತ ನಾನು ನಿನ್ನನ್ನು ಬದುಕಿಸ್ಬೇಕೆನ್ನೋ ಕಾರಣಕ್ಕಾಗಿ ಕೈ ಕೊಟ್ಟಂತೆ ಹೋದಾದ್ರೆ ನೀನನ್ನು ಕಚ್ಚಿ ಈ ರೀತಿ ಮಾಡಿಬಿಟ್ಟಿಯಲ್ಲ. ಅಬ್ಬ, ನಿನ್ನ ಮನಸ್ಸೆ. ಅಯ್ಯೋ ದೇವರೇ, ನನ್ನ ಮೈಯನ್ನು ಕಾಣಬಾರ್ದೆ. ಪರಿಗೆಲ್ಲುವರೆಗಲಿಗೆ ಅತಿಗೆ ಅತಿ ಹೇಸಿಗೆಗೊಳ್ಳುವ ತೆರದುಡು ಬಂದ ಅಯ್ಯೋ ದೇವರೇ, ನನ್ನ ಶರೀರವನ್ನು ಕಾಣುವುದ ನನಗೆ ಹೇಸಿಗೆ ಆಗ್ತಾ ಇದೆ. ಗೂಳು ಬೆನ್ನು, ಟೊಳ್ಳು ಹೊಟ್ಟೆ, ಉರುಟಿದ ಕೈ ಕಾಲು, ಕೆದರಿದ ಕೇಸರಾಶಿ, ಉದುರಿದ ಗಡ್ಡ. ಅಬ್ಬ ಅಬ್ಬ, ಮೈಯೆಲ್ಲ ಗಾಯವಾಗಿ ಕೀವು ತೋರ್ತಾ ಇದೆ. ಯಾರಾದ್ರೂ ನನ್ನ ಹತ್ತಿರ ಬಂದರೆ ಖಂಡಿತ ಬರ್ಲಿಕ್ಕಿಲ್ಲ. ಹಾಗಂತೇಳಿದರೆ ಬದುಕುದಾದ್ರೂ ಹೇಗೆ, ಎಲ್ಲಿ ಬದುಕಲಿ? ಕಾರ್ಕೋಟಕನೇ ಹೇಳಿದ್ರಲ್ಲ, ಹೋಗ ಅಯೋಧ್ಯೆಯಲ್ಲಿ ರಾಜರಿಷಿ ಋತುವರ್ಣ ಇದ್ದಾರೆ, ಅಲ್ಲಿ ಆಶ್ರಯವನ್ನು ಪಡೆಯುವ ಹಾಗೆ. ಖಂಡಿತ ಇನ್ನೊಬ್ಬರ ಮುಂದೆ ಕೈ ಚಾಚಿ ಬೇಡಿ ತಿನ್ನುವಂತ ಯೋಗ ನನ್ನ ಪಾಲಿಗೆ ಬರಬಾರದು. 10 ಮಂದಿಗೆ ನಾನು ರಾಜನಾಗಿದ್ದಾಗ ದಾನ ಧರ್ಮ ಮಾಡುತ್ತ ನಳ ಚಕ್ರವರ್ತಿ ಒಂದು ಗೇನು ಹೊಟ್ಟೆಯನ್ನು ತುಂಬಿಸಿದಕ್ಕೆ ಇನ್ನೊಬ್ಬರ ಮುಂದೆ ಅಯ್ಯ ಒಂದು ಮುಚ್ಚಿ ಕೊಡಿ ಎಂಬಾಗಿ ಬೇಡುವಂತ ದೀನ ಸ್ಥಿತಿ ನನ್ನ ಪಾಲಿಗೆ ಬರಬಾರದು. ಹೋಗ್ತೇನೆ, ಅಯೋಧ್ಯೆಗೆ ಹೋಗ್ತೇನೆ, ಅಯೋಧ್ಯೆಗೆ ಹೋಗ್ತೇನೆ. ಸಿರಿದೊಳ್ಳು ತಲಾಗ ಸಿರಿದು ತಲಾಗ
ಅಂತಹ ಸ್ಥಳ ಅಯೋಧ್ಯೆಗೆ ಯಾರು ಉತ್ತರಿಸಿದ್ದೀರಿ? ಋತುಪರ್ಣ ಭೂಪನೊಂದಿಗೆ ಹೇಳಬಲ್ಲೆ. ಹಾಗೆಂದುಕೊಳ್ಳಬಹುದು. ಏನು ಹೊರಟು ಬಂದಿದ್ದಾರೆ? ಆಲಿಸಿ. ಭರತ ಭೂಮಿಯ ಭಾಗ್ಯರತ್ನಗಳಂತಿರುವ ಓರನ್ನ ಪ್ರಜಾಜನರೇ, ಅಲ್ಲ ಅಯೋಧ್ಯೆಯ ಧರ್ಮಧ್ರುವಾಸನದ ರಕ್ಷಾ ಕವಚಗಳಂತಿರುವಂತಹ ನನ್ನ ಬಂಧು ಜನರೇ, ನಿಮಗೆಲ್ಲರಿಗೂ ಕೂಡ ರಾಜಋಷಿಯಾಗಿ ಋತುಪರ್ಣನ ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಕುಳಿತುಕೊಳ್ಳಿ. ನನ್ನ ಅಧಿಕಾರದಲ್ಲಿ ನೀವೆಲ್ಲರೂ ಸುಖಿಗಳಾಗಿದ್ದೀರಿ ಎಂಬಂತಹ ವಿಚಾರವನ್ನು ತಿಳಿದು ನಾನು ಹರ್ಷಿತನಾಗಿದ್ದೇನೆ. ಬಂಧುಗಳೇ, ನನ್ನ ಜೀವನ ಸಾರ್ಥಕವಾಯಿತು ಎಂಬ ಮನೋಭಾವ ಪಡಿಮೂಡಿದೆ. ಆದರೆ ಒಂದು ವಿಚಾರ ಮಾತ್ರ, ಕೇವಲ ಹೆಂಡತಿ ಮಕ್ಕಳ ಜೊತೆಗೂಡಿ ಮನೆಯಲ್ಲಿ ಉಂಡು ಹುಟ್ಟು ಸುಖವಾಗಿ ನಲಿಯುವುದೇ ಬದುಕು ಎನಿಸಲ್ಪಡುವುದಿಲ್ಲ. ಮಾನವನ ಬದುಕಿಗೆ ನಿರ್ದಿಷ್ಟವಾದಂತಹ ಒಂದು ವಿಧಿ ವಿಧಾನ ಇದ್ದೇ ಇದೆ. ಆದಿ ಕಾಲದಲ್ಲಿ ಮನುಷ್ಯರು ಆ ಹುಟ್ಟುವುದಕ್ಕೆ ಹುಡುವುದಕ್ಕೂ ತಿಳಿಯದೆ ಕೇವಲ ಪಶುವೃತ್ತಿಯಲ್ಲಿ ಬದುಕುತ್ತಾ ಇದ್ದರಂತೆ. ಆ ಕಾಲದಲ್ಲಿ ಮಾನವರ ಏಳಿಗೆಗೆ ಬೇಕಾಗಿ ಅಲ್ಲ, ಮಾನವ ಧರ್ಮದ ಉದ್ಧಾರಕ್ಕಾಗಿ ಸ್ವಯಂಭೂ ಮನುವಿನ ಉಗಮವಾಯಿತು. ಆ ಚಕ್ರವರ್ತಿಯ ನಿಯತಿಯಂತೆ ಜನರು ಸುಸಾಂಗವಾಗುವುದಕ್ಕೆ ಸಾಧ್ಯವಾಯಿತು. ಆ ಬಳಿಕವೇ ಸಂಘ, ಸಮಾಜ, ರಾಜ್ಯ, ಸಾಮ್ರಾಜ್ಯಾದಿಗಳ ವಿಸ್ತರಣೆಯಾಯಿತು. ಮಾನವನಾದವನು ಸತ್ಯವಂತನಾಗಿ, ಧರ್ಮಿಷ್ಠನಾಗಿ, ನ್ಯಾಯಪರನಾಗಿ, ಆಗಾಗ ಕರ್ಮಜೀವಿಯಾಗಿ ಬದುಕಬೇಕು ಎಂಬುದೇ ಮಾನವ ಜೀವನದ ಮೂಲ ಸೂತ್ರವಾಗಿದೆ. ಇಂತಹ ಧರ್ಮವನ್ನು ತಿಳಿಯಲು ಯಾವನು ವ್ಯವಹಾರ ಮಾಡ್ತಾನೋ ಅವನು ಇಲ್ಲಿಗೂ ಸಲ್ಲುವನು, ಅವನು ಅಲ್ಲಿಗೂ ಸಲ್ಲುವನು ಎಂಬಂತಹ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ. ಆದ್ದರಿಂದ ಎಲ್ಲರೂ ಧರ್ಮ ಸಹಿಷ್ಣುಗಳಾಗಿ ಬದುಕಿರಿ, ಬಾಳಿರಿ ಎಂಬುದೇ ನನ್ನ ಶುಭ ಹಾರೈಕೆ. ಯಾರಂದ್ರೆ ನಿಲ್ಲದೆ ಬರುತ್ತಿದೆ ಆಶ್ಚರ್ಯವಿದು. ಸತ್ತುಗತ್ತಲಗಳಿಂದ ಕೂಡಿತ್ತು ಅಲ್ಲಯೇ ಸಭೆ. ಆದರೆ ಒಮ್ಮಿಂದ ಒಮ್ಮೆಗೆ ನಿಶ್ಶಬ್ದವಾಗಿ ಹೋಯಿತು. ಇಂತಹ ನೀರವತೆ ಯಾಕಿಲ್ಲಿ ತಲೆದೋರಿತು ಎಂಬುದಾಗಿ ನೋಡಿದೆ ಎಂದಾದರೆ ಎಲ್ಲವರ ದೃಷ್ಟಿಯೂ ಕೂಡ ಒಂದೇ ಕಡೆಯಲ್ಲಿ ಕೇಂದ್ರೀಕೃತವಾಗಿದೆ. ಒಂದಂತಹ ವ್ಯಕ್ತಿಯ ಮೈ ಮೇಲೆ ನೆಟ್ಟಿದೆ. ಇವ ಮನುಷ್ಯನು, ಮಾನವನಾದವನು ಹೀಗಿರುವುದಕ್ಕೆ ಸಾಧ್ಯ ಉಂಟೆ? ಈ ಪ್ರಪಂಚದ ಯಾವ ಜೀವಿಗಳಲ್ಲಿಯೂ ಕೂಡ ಒಂದಲ್ಲ ಒಂದು ವಿಧದ ಕೊರತೆ ಇದ್ದೇ ಇರ್ತದೆ. ಆದರೆ ಮನುಷ್ಯರಲ್ಲಿರುವಂತಹ ವಿಕಾರಕ್ಕೆ ಜ್ಞಾನಿಗಳು ಒಂದು ಎಣಿಕೆಯನ್ನು ಹಾಕಿದ್ದಾರೆ. ಅದು ಅಷ್ಟಾವಕ್ರತೆ ಎಂಬುದಾಗಿ. ಇವನನ್ನು ನೋಡಿದೆ ಎಂದಾದರೆ ಆ 8 ವಿಧದ ವಿಕಾರಗಳು ಮಾತ್ರವೇ ಇವನಲ್ಲಿ ಕಾಡುವುದಲ್ಲ. ವಿಚಿತ್ರ ವಿಚಿತ್ರ ಡೊಳ್ಳು ಹೊಟ್ಟೆ, ಗೂನು ಬೆನ್ನು, ಕೀಲಿಗಟ್ಟಿದಂತಹ ಕೈಕಾಲುಗಳು, ಗುರುಚಲ್ಗಟ್ಟಿದಂತಹ ಗಿಡ್ಡಗೂದಲುಗಳು, ತಿರುಚಿದಂತಹ ಮುಖ, ಇದೆಲ್ಲವೂ ಕೂಡ ಮನುಷ್ಯನಿಗೆ ಬರುವಂತಹ
ಒಂದು ವಿಕಾರವೇ? ಹಾಗಾದ್ರೆ ಇವ ಮನುಷ್ಯನೋ ಅಲ್ಲ ಬೇರೆ ಏನಾದ್ರು? ತಿಳಿದಿದ್ದೇನೆ ನಾನು. ಈ ಭೂಮಿಯಲ್ಲಿ ಮನುಷ್ಯರ ಪರೀಕ್ಷೆಗೆ ಬೇಕಾಗಿ ದೇವ ಗಂಧರ್ವಾದಿಗಳು ವಿಭಿನ್ನವಾದಂತಹ ರೂಪಧಾರಣೆ ಮಾಡಿಕೊಂಡು ಇಳಿದು ಬರ್ತಾ ಇದ್ದಾರಂತೆ. ಹಾಗೆಲ್ಲಿಯಾದರೂ ಬಂದಿರಬಹುದೇ? ಋತುಪರ್ಣನ ಶುದ್ಧ ಜೀವನದಲ್ಲಿ ಆ ದೇವತೆಗಳು ಹುಳುಕು ಕಾಡುವಂತಹ ಪ್ರಕರಣ ಯಾವುದೂ ಇರುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಇವ ಯಾರಾಗಿರಬಹುದು? ನಾನು ಯಾಕೆ ತಲೆ ಕೆಡಿಸಿಕೊಂಡು ಹೇಳಿ, ಅಂಗೈಯ ಹುಣ್ಣನ್ನು ನೋಡ್ಲಿಕ್ಕೆ ಕನ್ನಡಿ ಬೇಕೋ? ಇದರಲ್ಲಿ ಅವನೇ ಇದ್ದಾನೆ, ವಿಚಾರಿಸ್ತೇವೆ. ಸುರಿದ ವಂದಿದುದ